ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ. ಕುರ್ಚಿ ಖಾಲಿ ಇದೆಯಾ? ಈಗ ಕುರ್ಚಿ ಖಾಲಿ ಇದೆಯಾ? ಮುಖ್ಯಮಂತ್ರಿಗಳನ್ನೇ ಕೇಳಬೇಕು, ಯಾಕೆ ಈ ವಿಚಾರ ಹೇಳಿದ್ರಿ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಸಿಕ್ಕಿದ್ರೆ ಕಷ್ಟ, ಸಿಕ್ಕಿದ್ರೆ ಕಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೋಡಿದ್ರೆ ನೀವು ಬಹಳ ತ್ಯಾಗಿಗಳು. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಹೇಳಿದಂತಹ ಸಿಎಂ ದೆಹಲಿಯಲ್ಲಿ ದೊಡ್ಡ ಪ್ರಮಾಣದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಜೊತೆಗೆ ಡಿಸಿಎಂ ಡಿಕೆಶಿಗೆ ಅಷ್ಟೊಂದು ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದಂತಹ ಸಿಎಂ ಅವರು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಆದರೆ ಇದಕ್ಕೆ ಉತ್ತರ ನೀಡಿದಂತಹ ಡಿಕೆ ಸುರೇಶ್ ತಮ್ಮ ಸಹೋದರರಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಾವಲಾಗಿ ನಿಂತಿದ್ದಾರೆ. ಅಷ್ಟಕ್ಕೂ ಸಹೋದರ ಡಿಕೆ ಸುರೇಶ್ ಸಿಎಂಗೆ ಏನು ಹೇಳಿದ್ದಾರೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಬಲಾಬಲ ಪ್ರದರ್ಶನ ಮಾಡುವ ಸಮಯ ಇದಲ್ಲ. ನಾನು ವೀರೇಶ್ ಶಿವಾನಂದ್ ಅಂಬಿ. ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ. ಕುರ್ಚಿ ಖಾಲಿ ಇದೆಯಾ? ಈಗ ಕುರ್ಚಿ ಖಾಲಿ ಇದೆಯಾ? ಮುಖ್ಯಮಂತ್ರಿಗಳನ್ನೇ ಕೇಳಬೇಕು, ಯಾಕೆ ಈ ವಿಚಾರ ಹೇಳಿದ್ರಿ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಸಿಕ್ಕಿದ್ರೆ ಕಷ್ಟ, ಸಿಕ್ಕಿದ್ರೆ ಕಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೋಡಿದ್ರೆ ನೀವು ಬಹಳ ತ್ಯಾಗಿಗಳು. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಬಣಗಳ ರಾಜಕೀಯ ಜೋರಾಗಿ ಎದ್ದಿದೆ. ನಾನೇ 5 ವರ್ಷ ಸಿಎಂ ಹಾಗೂ ನನಗೆ ಶಾಸಕರ ಬೆಂಬಲ ಇದೆ ಎಂಬ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ರಾಜ್ಯ ಕಾಂಗ್ರೆಸ್ನ ಪಾಳೆಯದಲ್ಲಿ. ಹೀಗಿರಬೇಕಾದ್ರೆ ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಹೆಚ್ಚಿನ ಬೆಂಬಲ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರುವುದು ಡಿಕೆಶಿ ಬಣದಲ್ಲಿ ದೊಡ್ಡ ಅಸಮಾಧಾನವನ್ನು ಉಂಟು ಮಾಡಿದೆ. ಯಾಕಂದ್ರೆ ಕೆಲ ಕಾಂಗ್ರೆಸ್ನ ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಿದ್ದು ಪವರ್ ಶೇರಿಂಗ್ ಕಾದಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಂತೆ ಕಾಣ್ತಾ ಇದೆ. ಇದರ ಮಧ್ಯೆ ಜಗದ್ಗುರುಗಳಾದಂತಹ ರಂಭಾಪುರಿ ಶ್ರೀಗಳ ಹೇಳಿಕೆ, ನೊಣವಿನಕೆರೆ ಶ್ರೀಗಳ ಹೇಳಿಕೆಗಳು ಕೂಡ ಸಿಎಂ ಬದಲಾವಣೆಯ ವಿಚಾರಕ್ಕೆ ಮತ್ತಷ್ಟು ಬಲವನ್ನು ತಂದುಕೊಟ್ಟಿತ್ತು. ಆದರೆ ಏನಾಯ್ತು? ಆದರೆ ಈ ವಿಚಾರದ ಬಗ್ಗೆ ಸಿಎಂ ಆಗಲಿ ಡಿಸಿಎಂ ಆಗಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವುದು ಅಂದರೆ ಅದು ಸ್ವತಃ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಆ ಒಂದು ಹೇಳಿಕೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಏನಂತ ಹೇಳಿದ್ರು ಅಂದರೆ, ದೆಹಲಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ, ಸರ್ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾಗುತ್ತೆ, ಡಿಕೆಶಿ ಅವರು ಸಿಎಂ ಆಗಬೇಕೆಂಬ ಒಂದು ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಸರ್ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದಕ್ಕೆ ಏನು ಹೇಳಿದ್ದಾರೆ ಗೊತ್ತಾ? ನೋಡಿ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇದೆ ಅಂತ ನಿಮಗೆ ಯಾರಾದರೂ ಹೇಳಿದ್ದಾರೆ ಅಥವಾ ಯಾರಾದರೂ ಹೇಳಿದ್ದು ಉಂಟಾ? ನಾನು ಈಗಾಗಲೇ ಹೇಳಿದನೆಲ್ಲ 5 ವರ್ಷ ನಾನೇ ಸಿಎಂ ಅಂತ, ಇನ್ನು ಈ ಅವಧಿಯಲ್ಲಿ ಸಂಪೂರ್ಣವಾಗಿ ನಾನೇ ಸಿಎಂ ಆಗಿರ್ತೀನಿ ಅಂತ ಈಗಾಗಲೇ ನಾನು ಸಾಕಷ್ಟು ಹೇಳಿದ್ದೇನೆ. ಮತ್ತ್ಯಾಕೆ ಊಹೆಗಳನ್ನು ಚರ್ಚೆ ಮಾಡ್ತಿದ್ದೀರಿ? ನಮ್ಮ ಹೈಕಮಾಂಡ್ ಈ ವಿಷಯದ ಬಗ್ಗೆ ಯಾರು ಮಾತನಾಡಬಾರದು ಅಂತ ಈಗಾಗಲೇ ನಮ್ಮಿಬ್ಬರಿಗೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ ಬಗ್ಗೆ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು, ನೋಡಿ ಬೆಂಬಲ ಅಂತ ಬಂದಾಗ ಯಾರೋ 1 or 2 ಮೆಂಬರ್ಸ್ ಆ ರೀತಿಯಾದಂತಹ ಒಂದು ಸಪೋರ್ಟನ್ನು ಡಿಕೆಶಿಗೆ ಮಾಡಿರಬಹುದು. ಹಾಗಂತ ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ನಮ್ಮ ಹೈಕಮಾಂಡ್ ಮಾತನಾಡಿಲ್ಲ. ಒಂದು ವೇಳೆ ನಮ್ಮ ಹೈಕಮಾಂಡ್ ಈ ಬಗ್ಗೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಅದಕ್ಕೆ ನಾನು ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬದ್ಧವಾಗಿದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ಪಕ್ಷದ ಕೆಲವು ಅವರ ಅಭಿಪ್ರಾಯ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಕೇಳಪ್ಪ, ಇಲ್ಲಿ 1 or 2 MLAs ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವ್ರ ಅಭಿಮಾನ. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ both of us will be abiding. ಇನ್ನು ಯಾವಾಗ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟರೋ ಆಗ ಇನ್ನಷ್ಟು ಚರ್ಚೆಗೆ ಇದು ಗ್ರಾಸವಾಗಿದೆ.
ಹಾಗಾಗಿ DKC ಅವರು ಅವರ ತಮ್ಮನಾದಂತಹ DK ಸುರೇಶ್ ಅವರು ಮಾಧ್ಯಮಗೋಷ್ಠಿಯನ್ನು ಕರೆದು ಅಣ್ಣನ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಒಳಜಗಳವಿಲ್ಲ. ನನ್ನ ಸಹೋದರನಾದಂತಹ DCM DK ಶಿವಕುಮಾರ್ ಅವರಿಗೆ ಯಾವುದೇ ಆತುರತೆ ಕೂಡ ಇಲ್ಲ, ಅರ್ಜೆಂಟು ಇಲ್ಲ. ಯಾಕಂದರೆ ಪಕ್ಷದ ಹೈಕಮಾಂಡ್ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷವನ್ನು ಸಂಘಟಿಸುವಲ್ಲಿ ಅವರು ನಿರತರಾಗಿದ್ದಾರೆ. ಪಕ್ಷ ಏನು ಸೂಚನೆಯನ್ನು ಕೊಡುತ್ತೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾನೆ ಬಂದಿದ್ದಾರೆ. ಇನ್ನು ಹೆಚ್ಚಿನ ವಿಚಾರಗಳು ಏನೂ ಇಲ್ಲ. ಇನ್ನು ಇದಕ್ಕೆ ಸಂಬಂಧಿಸಿರುವುದರವನ್ನೇ ನೀವು ನೇರವಾಗಿ ಕೇಳಬೇಕಾಗತ್ತೆ. ನೀವು ಅವರನ್ನು ಕೇಳಿದ್ರೆ ಒಳ್ಳೆಯದು ಅಂತ DK ಸುರೇಶ್ ಹೇಳಿದ್ದಾರೆ. ಇನ್ನು ರಾಜಕೀಯದಲ್ಲಿ ನಿವೃತ್ತಿ ಅಂತ ಇಲ್ಲ, ಅದು ಅವರವರ ಇಚ್ಛಾಶಕ್ತಿ ಮೇಲೆ ಹೋಗ್ತಾ ಇರುತ್ತೆ. ಆದ್ದರಿಂದ CM ಅವರು ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಿದರು. ಇನ್ನು DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಅಷ್ಟೊಂದು ಇದೆಯಾ ಅಥವಾ ಅಷ್ಟೊಂದು ಬೆಂಬಲ ಇದೆಯಾ ಎಂಬ ಒಂದು CM ಹೇಳಿಕೆಗೆ ಉತ್ತರಿಸಿರ್ತಕ್ಕಂತಹ DK ಸುರೇಶ್, ನೋಡಿ, DKಶಿ ಅವರು KPCCಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅವರದ್ದೇ ಆದಂತಹ ಕೆಲವೊಂದಿಷ್ಟು ಜವಾಬ್ದಾರಿಗಳಿವೆ. ಯಾವುದೇ ಶಾಸಕರ ಬೆಂಬಲವನ್ನು ಪಡೆಯುವಂತಹ ಅವಶ್ಯಕತೆ ಅವರಿಗೆ ಇಲ್ಲ. ಈಗಾಗಲೇ CM ಸಿದ್ದರಾಮಯ್ಯ ಅವರು CM ಆಗಿ ಆ ಸ್ಥಾನದಲ್ಲಿ ಮುಂದುವರಿತಿರಬೇಕಾದ್ರೆ ಈ ವಿಷಯವನ್ನು ಚರ್ಚಿಸುವಂತಹ ಅವಶ್ಯಕತೆ ನಮಗಿಲ್ಲ. ಇನ್ನು ಈ ಹೇಳಿಕೆಯನ್ನು ಯಾರು ಕೊಟ್ಟಿದ್ದಾರೋ ನೀವು ಅವರನ್ನೇ ನೇರವಾಗಿ ಕೇಳಬೇಕು. ಯಾಕಂದರೆ ಇದು ಬಲಾಬಲವನ್ನು ಪ್ರದರ್ಶನ ಮಾಡುವಂತಹ ಸಮಯ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ DKಶಿ ಅವರು ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, ಪಕ್ಷ ಹಾಗೂ ಹೈಕಮಾಂಡ್ ಜೊತೆಗೆ ಉತ್ತಮವಾದಂತಹ ಸಂಬಂಧನ ಇಟ್ಕೊಂಡಿದ್ದಾರೆ. ಹಾಗೂ ಒಬ್ಬ ನಾಯಕ, ತಳಮಟ್ಟದಿಂದ ಕೆಲಸವನ್ನು ಮಾಡುವಂತಹ ನಾಯಕ, ಹಾಗೂ ಬೇರೆಯವರಿಗೂ ಕೂಡ ಅಂದರೆ ಹೊಸಬರಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ನಾಯಕ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಸಹೋದರ DK ಶಿವಕುಮಾರ್ ಅಂತ ಶಿವಕುಮಾರ್ ಪರವಾಗಿ ಸುರೇಶ್ ಅವರು ಬ್ಯಾಟ್ ಬೀಸಿದ್ದಾರೆ. DK ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನು ಮುಖ್ಯಮಂತ್ರಿಗಳೇ ಯಾಕೆ ಆ ಮಾತುಗಳ ಸಂದರ್ಭದಲ್ಲಿ ಬರುತ್ತೆ ಅಥವಾ ಬರುವ ಅನಿವಾರ್ಯತೆ? ನೋಡಿ, ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತದ್ದಾಗ್ಲಿ ಕೇಳುವಂತದ್ದಾಗ್ಲಿ ಸಮಯ ಅಲ್ಲ. ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸಿಕೊಂಡು 2 ವರ್ಷ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಮುಂದುವರಿತಾ ಇರುವಂತ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ, ಯಾಕೆ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ. ನೀವು ಮಾತನಾಡಿದವ್ರನ್ನೇ ಕೇಳಬೇಕು. ಮುಖ್ಯಮಂತ್ರಿಗಳನ್ನೇ ಕೇಳಬೇಕಾಗಿದೆ. ಯಾಕೆ ಅಲ್ಲ, ಅವ್ರನ್ನೇ ಕೇಳಬೇಕು. ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು, ಯಾಕೆ ಈ ವಿಚಾರ ಹೇಳಿದ್ರಿ ಅಂತ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಶಿವಕುಮಾರ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಪಕ್ಷದ ವರಿಷ್ಠರ ನಾಯಕತ್ವಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಾರೆ. ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದದ್ದು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ DKಶಿ ಅವರು CM ಆಗಬೇಕಂತ ಸ್ವಾಮೀಜಿಗಳು, ಶಾಸಕರು ಹೇಳ್ತಿದ್ದಾರೆ. ಹೀಗಿರಬೇಕಾದ್ರೆ CM ಹೇಳಿಕೆ ಎಷ್ಟು ಪರಿಣಾಮಕಾರಿಯಾಗಬಹುದು ಅಂದಾಗ ನೋಡಿ, ಎಲ್ರಿಗೂ ಕೂಡ ಅವರವರ ನಾಯಕ CM ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಇನ್ನು ಅದೇ ರೀತಿಯಾಗಿ DKಶಿ ಅವರ ಬೆಂಬಲಿಗರು ಅವರ ಕ್ಷೇತ್ರದಲ್ಲಿರಬಹುದು, ರಾಜ್ಯದಲ್ಲಿರಬಹುದು, ಜಿಲ್ಲೆಯಲ್ಲಿರಬಹುದು, ಬೂತ್ ಮಟ್ಟದಲ್ಲಿರಬಹುದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರಾಜಕೀಯದಲ್ಲಿ ಸಹಜ, ಇದು ಸಹಜ ಪ್ರವೃತ್ತಿ ಕೂಡ. ಇನ್ನು ಈ ನಿಯಮ ಅನಾದಿ ಕಾಲದಿಂದಲೂ ಕೂಡ ಬಂದಿದೆ. ಇದನ್ನು ತಪ್ಪು ಅಂತ ಹೇಗೆ ಹೇಳೋಕ್ಕಾಗತ್ತೆ? ತಪ್ಪಂತೂ ಅಲ್ವೇ ಅಲ್ವಲ್ಲ. ಹಾಗಾಗಿ ಅದು ಅವರವರ ವಿವೇಚನೆಗೆ ಬಿಟ್ಟಿರುವಂತಹ ಒಂದು ವಿಚಾರ ಅಂತ ಬಹಳ ನಾಜೂಕಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ ವೀಕ್ಷಕರೇ, ಇಲ್ಲಿ DK ಶಿವಕುಮಾರ್ ಅವರು ತಮ್ಮ ಮುಂದಿನ CM ನಾನೇ ಎಂಬ ಮನದಾಳದ ಮಾತನ್ನು ಇಂಡೈರೆಕ್ಟ್ ಆಗಿ ವ್ಯಕ್ತಪಡಿಸಿದ್ದಾರೆ. ಅದು ಹೇಗಂತೀರಾ? ಬೆಂಗಳೂರು ವಕೀಲರ ಸಂಘದವರು ಏರ್ಪಡಿಸಿರ್ತಕ್ಕಂತಹ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ DCM DK ಶಿವಕುಮಾರ್ ಮಾತನಾಡ್ತಿರಬೇಕಾದ್ರೆ ಪಕ್ಕದಲ್ಲೇ ನಿಂತಿದ್ದಂತಹ ವಕೀಲರ ಕಡೆಗೆ ನೋಡಿ ಮಾತಾಡ್ತಾ, ಇಲ್ಲಿ ಇಷ್ಟೆಲ್ಲ ಕುರ್ಚಿಗಳು ಖಾಲಿ ಇರಬೇಕಾದ್ರೆ ಯಾಕ್ರಯ್ಯ ಅಲ್ಲಿ ಒದ್ದಾಡ್ತಾ ನಿಂತಿದ್ದೀರಿ ಅಂತ ಹೇಳಿದ್ದಾರೆ. ಕುರ್ಚಿ ಸಿಕ್ಕಾಗ ರಪ್ ಅಂತ ಕುಳಿತುಕೊಳ್ಳಿಕ್ಕೆ ಕಲ್ತ್ಕೊಳ್ಳಿ ನೀವು. ಯಾಕಂದರೆ ಕುರ್ಚಿಯ ಶಕ್ತಿ, ಅದರ ಬಗ್ಗೆ ನಿಮಗಿನ್ನೂ ಕೂಡ ಗೊತ್ತಿಲ್ಲ. ಆ ಶಕ್ತಿ ನಮಗೆ ಗೊತ್ತು. ಯಾಕಂತಂದರೆ ಕುರ್ಚಿಗಾಗಿ ನಾವು ಪ್ರತಿಕ್ಷಣವೂ ಕೂಡ ಹಂಬಲಿಸ್ತಾ ಇದ್ದೇವೆ.
ನಮಗೆ ಯಾವಾಗ ಕುರ್ಚಿ ಸಿಗುತ್ತೋ ಅಂತ ಕಾಯ್ತಿದ್ದೀವಿ. ಅಂಥದ್ರಲ್ಲಿ ನಿಮಗೆ ಕುರ್ಚಿ ಸಿಕ್ಕರೂ ಕೂಡ ಕೂತ್ಕೋತಾ ಇಲ್ಲವಲ್ಲ ಅಂದರೆ ನಿಮ್ಮ ಈ ಕುರ್ಚಿ ತ್ಯಾಗಕ್ಕೆ ನಾನು ಮೆಚ್ಚಲೇಬೇಕಂತ ಬಹಳ ಹಾಸ್ಯವಾಗಿ ಹೇಳಿದ್ದಾರೆ. ನಾವೆಲ್ಲ ಚೇರ್ ಬಡಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀವಿ, ಬಂದು ಚೇರ್ ಆದ್ರೆ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದ್ರೆ ಕಷ್ಟ, ಆದ್ಮೇಲೆ ಸಿಕ್ಕಿದ್ರೆ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನಾವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ಸಿಎಂ ಅವರು ಶಾಸಕರ ಬೆಂಬಲದ ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರೆ, ಮತ್ತೊಂದು ಕಡೆಗೆ ಇದಕ್ಕೆ ಕೌಂಟರ್ನ ಕೊಟ್ಟಂತಹ ಮಾಜಿ ಸಂಸದ ಹಾಗೂ DKಶಿ ಸಹೋದರ DK ಸುರೇಶ್ ಇದು ಯಾರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಬಲಾಬಲ ಪ್ರದರ್ಶನ ಮಾಡುವಂತಹ ಸಮಯ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಇತ್ತ DKಶಿ ಮಾತ್ರ ಕುರ್ಚಿ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲ, ಕುರ್ಚಿಯ ಶಕ್ತಿ ಬಗ್ಗೆ ನಿಮಗೂ ಗೊತ್ತಾಗೋದಿಲ್ಲ, ಅದಕ್ಕೆ ನಾವು ಹಂಬಲಿಸ್ತಾ ಇದ್ದು ಅದು ಪಡೆಯೋಕೆ ಏನೆಲ್ಲ ಮಾಡಬೇಕಾಗುತ್ತೆ ಅಂತ ಮತ್ತೊಮ್ಮೆ ತಮ್ಮ CM ಆಗುವ ಆಸೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ವೀಕ್ಷಕರೇ, DKಶಿ ಅವರ ಈ ಹೇಳಿಕೆ ಮುಂಬರುವಂತಹ 2028ರ ಚುನಾವಣೆಯ ಕ್ರಾಂತಿಗೆ ಕಾರಣವಾಗುತ್ತಾ? ಕಾದಷ್ಟೇ ನೋಡಬೇಕಾಗುತ್ತೆ. ಎಸೆದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ಕುರ್ಚಿ ಖಾಲಿ ಇದೆಯಾ? ಈಗ ಕುರ್ಚಿ ಖಾಲಿ ಇದೆಯಾ? ಮುಖ್ಯಮಂತ್ರಿಗಳನ್ನ ಕೇಳಬೇಕು, ಯಾಕೆ ಈ ವಿಚಾರ ಹೇಳಿದ್ರಿ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಚೇರ್ ಸಿಕ್ಕಿದ್ರೆ ಕಷ್ಟ, ಆದ್ಮೇಲೆ ಸಿಕ್ಕಿದ್ರೆ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನಾವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ಕಾಣ್ತಾ ಇದ್ದೀವಿ.